ಎನಿಮಿಟಿ. ಸಿದ್ದರಾಮಯ್ಯನವರು ಬದಲಾದ್ರೆ ಹಿಂದದವರೇ ಯಾರೋ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಸರ್. 5 ವರ್ಷನೂ ಸಿದ್ದರಾಮಯ್ಯನವರೇನು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಹೈಕಮಾಂಡ್ ಅಂದ್ರೆ ಎಂಟ್ರಿ ಆಗಿ ಏನೋ ಬದಲಾವಣೆ ಮಾಡುತ್ತಾ ಅಂತ ಸರ್. ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಇಸ್ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಇರ್ತೀರಿ. ಏನಕ್ಕೆ ಪದೇ ಪದೇ ಅದನ್ನ ಕೇಳ್ತಿರಲ್ಲ? ಅದೇ ಚರ್ಚೆ ಸರ್ ಡಿ ಕೆ ಶಿವಕುಮಾರ್ ಅದು ನಿಮ್ಮ ಹಂತದಲ್ಲಿ. ನಮ್ಮ ಹಂತದಲ್ಲಿ CM ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಮುಂದುವರಿತಾರೆ. ಪರಿಸ್ಥಿತಿ ಕ್ವಶನ್. ಡಿ ಕೆ ಶಿವಕುಮಾರ್ ಅಧಿಕಾರದ ಒಪ್ಪಂದ ಆಗಿದೆ, ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸರ್. ಅದಾದ್ಮೇಲೆ ಇದು ಚರ್ಚೆ ಬಂದಿದ್ದು. ಮುಖ್ಯಮಂತ್ರಿಗಳು ತಮಗೆ ಹೇಳಿದ್ರು ಸರ್, ನಮ್ಮ ಪಕ್ಷದ ಅಧ್ಯಕ್ಷರು, ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ. ನಾನು ಸಾಮಾನ್ಯ ಕಾರ್ಯಕರ್ತ, ನನ್ಗೇನು ಗೊತ್ತಿಲ್ಲ ಸರ್. ನಿನ್ನೆ ಮಾಹಿತಿ ಹಂಚ್ಕೊಂಡ್ರ ಮುಖ್ಯಮಂತ್ರಿಗಳು ಆ ಥರ ಮಾತುಕತೆ ಆಗಿಲ್ಲಪ್ಪ ಅಂತ ಏನಾದ್ರು ಹಂಚ್ಕೊಂಡ್ರ? ಯಾವ ಮಾತುಕತೆಗಳು, ಈ ಥರದ ವಿಷಯಗಳು ನೀವು ಪ್ರಶ್ನೆ ಕೇಳೋ ಒಂದು ಮಾತು ಚರ್ಚೆ ಆಗಲಿಲ್ಲ. ನಾನು ಹೇಳಿದ್ರೆ ನೀವು ಹೇಳಿದ್ರಲ್ಲ, ಐಂದ ವಿಷಯಗಳು ಅವು ಬಹಳ ಮುಖ್ಯವಾದಂಥ ವಿಷಯಗಳು. ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋದು, ಅಭಿವೃದ್ಧಿ ಮಾಡೋದು, ಡೆವಲಪ್ಮೆಂಟ್ ಮಾಡೋದು, ಇವು ಫೋರ್ ಫ್ರಂಟಲ್ಲಿ ಡಿಸ್ಕಸ್ ಆದಂಥ ವಿಷಯಗಳು. ಬಿಕಾಸ್ ದಿಸ್ ಈಸ್ ದಿ ಬೇಸಿಕ್ ಕಾಂಗ್ರೆಸ್ನ ಬೇಸ್ ಅದು. SC ST ಬ್ಯಾಕ್ವರ್ಡ್ ಮೈನಾರಿಟಿ ಕಾಂಗ್ರೆಸ್ನ ಬೇಸ್ ಅದು. ಮತ್ತು ಅವರು ಕಾಂಗ್ರೆಸ್ನ ನಂಬ್ಕೊಂಡಿದ್ದಾರೆ, ನಂಬಿ ಬೆಂಬಲ ಕೊಟ್ಟಿದ್ದಾರೆ, ಸರ್ಕಾರ ತಂದಿದ್ದಾರೆ. ಸೊ ಇದ್ರ ಜೊತೆಗೆ ರೈತರು, ಕಾರ್ಮಿಕರೆಲ್ಲ ಇದ್ದಾರೆ. ಸೊ ಈ ಥರ ವಿಷಯಗಳು ಚರ್ಚೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿಗೆ ಬಂದರೆ ಪಕ್ಷಕ್ಕೆ ಅನುಕೂಲ ಅಲ್ವಾ ರಾಜ್ಯದಲ್ಲಿ? ಈ ಎಲ್ಲ ವಿಷಯಗಳು AICC ಹಂತದಲ್ಲಿ ಚರ್ಚೆ ಆಗೋ ವಿಷಯ, ನನ್ನ ಹಂತದಲ್ಲಿ ಚರ್ಚೆ ಆಗಲ್ಲ. ಸರ್ ನೀವು ಏನು ಮಾತಾಡಿಲ್ಲ ನಿನ್ನೆ, ಏನು ಬೇರೆ ಏನು ಮಾತಾಡಿಲ್ಲ. ಎಷ್ಟು ಚರ್ಚೆ ಆಯ್ತು ಅಂತ ಹೇಳಿದೆ ನಾನು, ಇದು ಬಿಟ್ಟು ಬೇರೆ ಏನು ಇಲ್ಲ. ಎಷ್ಟೊಂದು ವಿಷಯ ಚರ್ಚೆ ಆಯಿತು. ಆಮೇಲೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ತಪ್ಪೇ ಮಾಡಿಲ್ಲ, ಅವ್ರ ಇನ್ವಾಲ್ವ್ಮೆಂಟು ಇಲ್ಲ. ಅನವಶ್ಯಕವಾಗಿ ಸಾಕ್ಷಿ ಪುರಾವೆ ಏನು ಇಲ್ದೇ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅನ್ನೋದು, ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳೋದು, ಈ ಥರದ ವಿರೋಧ ಪಕ್ಷದ ನಡೆ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಆಫ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ನ ದುರ್ಬಲಗೊಳಿಸೋ ಪ್ರಯತ್ನ. ದೇ ಶುಡ್ ವರ್ಕ್ ಆಸ್ ಅ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿ. ಅವರು ಎಸ್ ಎ ಮಿನಿಸ್ಟರ್, he has not done any wrong. His involvement is not there. Why they are asking him to resign? The question of resigning does not arise. So this type of things we discuss in the interest of democratic functioning, in the interest of the rights and fundamental rights given under the Constitution. So these are the issues to be debated. Enmity. ಸಿದ್ದರಾಮಯ್ಯನವರು ಬದಲಾದ್ರೆ ಹಿಂದದವರೇ ಯಾರೋ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಸರ್. 5 ವರ್ಷನೂ ಸಿದ್ದರಾಮಯ್ಯನವರೇನು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಹೈಕಮಾಂಡ್ ಅಂದ್ರೆ ಎಂಟ್ರಿ ಆಗಿ ಏನೋ ಬದಲಾವಣೆ ಮಾಡುತ್ತಾ ಅಂತ ಸರ್. ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಇಸ್ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಇರ್ತೀರಿ. ಏನಕ್ಕೆ ಪದೇ ಪದೇ ಅದನ್ನ ಕೇಳ್ತಿರಲ್ಲ? ಅದೇ ಚರ್ಚೆ ಸರ್ ಡಿ ಕೆ ಶಿವಕುಮಾರ್ ಅದು ನಿಮ್ಮ ಹಂತದಲ್ಲಿ. ನಮ್ಮ ಹಂತದಲ್ಲಿ CM ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಮುಂದುವರಿತಾರೆ. ಪರಿಸ್ಥಿತಿ ಕ್ವಶನ್. ಡಿ ಕೆ ಶಿವಕುಮಾರ್ ಅಧಿಕಾರದ ಒಪ್ಪಂದ ಆಗಿದೆ, ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸರ್. ಅದಾದ್ಮೇಲೆ ಇದು ಚರ್ಚೆ ಬಂದಿದ್ದು. ಮುಖ್ಯಮಂತ್ರಿಗಳು ತಮಗೆ ಹೇಳಿದ್ರು ಸರ್, ನಮ್ಮ ಪಕ್ಷದ ಅಧ್ಯಕ್ಷರು, ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ. ನಾನು ಸಾಮಾನ್ಯ ಕಾರ್ಯಕರ್ತ, ನನ್ಗೇನು ಗೊತ್ತಿಲ್ಲ ಸರ್. ನಿನ್ನೆ ಮಾಹಿತಿ ಹಂಚ್ಕೊಂಡ್ರ ಮುಖ್ಯಮಂತ್ರಿಗಳು ಆ ಥರ ಮಾತುಕತೆ ಆಗಿಲ್ಲಪ್ಪ ಅಂತ ಏನಾದ್ರು ಹಂಚ್ಕೊಂಡ್ರ? ಯಾವ ಮಾತುಕತೆಗಳು, ಈ ಥರದ ವಿಷಯಗಳು ನೀವು ಪ್ರಶ್ನೆ ಕೇಳೋ ಒಂದು ಮಾತು ಚರ್ಚೆ ಆಗಲಿಲ್ಲ. ನಾನು ಹೇಳಿದ್ರೆ ನೀವು ಹೇಳಿದ್ರಲ್ಲ, ಐಂದ ವಿಷಯಗಳು ಅವು ಬಹಳ ಮುಖ್ಯವಾದಂಥ ವಿಷಯಗಳು. ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋದು, ಅಭಿವೃದ್ಧಿ ಮಾಡೋದು, ಡೆವಲಪ್ಮೆಂಟ್ ಮಾಡೋದು, ಇವು ಫೋರ್ ಫ್ರಂಟಲ್ಲಿ ಡಿಸ್ಕಸ್ ಆದಂಥ ವಿಷಯಗಳು. ಬಿಕಾಸ್ ದಿಸ್ ಈಸ್ ದಿ ಬೇಸಿಕ್ ಕಾಂಗ್ರೆಸ್ನ ಬೇಸ್ ಅದು. SC ST ಬ್ಯಾಕ್ವರ್ಡ್ ಮೈನಾರಿಟಿ ಕಾಂಗ್ರೆಸ್ನ ಬೇಸ್ ಅದು. ಮತ್ತು ಅವರು ಕಾಂಗ್ರೆಸ್ನ ನಂಬ್ಕೊಂಡಿದ್ದಾರೆ, ನಂಬಿ ಬೆಂಬಲ ಕೊಟ್ಟಿದ್ದಾರೆ, ಸರ್ಕಾರ ತಂದಿದ್ದಾರೆ. ಸೊ ಇದ್ರ ಜೊತೆಗೆ ರೈತರು, ಕಾರ್ಮಿಕರೆಲ್ಲ ಇದ್ದಾರೆ. ಸೊ ಈ ಥರ ವಿಷಯಗಳು ಚರ್ಚೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿಗೆ ಬಂದರೆ ಪಕ್ಷಕ್ಕೆ ಅನುಕೂಲ ಅಲ್ವಾ ರಾಜ್ಯದಲ್ಲಿ? ಈ ಎಲ್ಲ ವಿಷಯಗಳು AICC ಹಂತದಲ್ಲಿ ಚರ್ಚೆ ಆಗೋ ವಿಷಯ, ನನ್ನ ಹಂತದಲ್ಲಿ ಚರ್ಚೆ ಆಗಲ್ಲ. ಸರ್ ನೀವು ಏನು ಮಾತಾಡಿಲ್ಲ ನಿನ್ನೆ, ಏನು ಬೇರೆ ಏನು ಮಾತಾಡಿಲ್ಲ. ಎಷ್ಟು ಚರ್ಚೆ ಆಯ್ತು ಅಂತ ಹೇಳಿದೆ ನಾನು, ಇದು ಬಿಟ್ಟು ಬೇರೆ ಏನು ಇಲ್ಲ. ಎಷ್ಟೊಂದು ವಿಷಯ ಚರ್ಚೆ ಆಯಿತು. ಆಮೇಲೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ತಪ್ಪೇ ಮಾಡಿಲ್ಲ, ಅವ್ರ ಇನ್ವಾಲ್ವ್ಮೆಂಟು ಇಲ್ಲ. ಅನವಶ್ಯಕವಾಗಿ ಸಾಕ್ಷಿ ಪುರಾವೆ ಏನು ಇಲ್ದೇ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅನ್ನೋದು, ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳೋದು, ಈ ಥರದ ವಿರೋಧ ಪಕ್ಷದ ನಡೆ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಆಫ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ನ ದುರ್ಬಲಗೊಳಿಸೋ ಪ್ರಯತ್ನ.
They should work as a constructive opposition party. Our as a minister, he has not done any wrong. His involvement is not there. Why they are asking him to resign? The question of resigning does not arise. So this type of things we discuss in the interest of democratic functioning, in the interest of the rights and fundamental rights given under the Constitution. So these are the issues to be debated.